I welcome you all to Lotus Spirituality channel. So guys, ಇವತ್ತಿನ ಟಾಪಿಕ್ ನಿಮ್ಮ ಕರೆಂಟ್ ಥಾಟ್ಸ್, ನೀವು ಏನೇನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಮತ್ತು ಅದಕ್ಕೆ ಸೊಲ್ಯೂಷನ್ ಏನು ಅಂತ. ಓಕೆ, ಆ್ಯಸ್ ಯೂಶ್ವಲ್ ಇಲ್ಲಿ 3 ಪೈಲ್ಸ್ ಇದೆ. ಪೈಲ್ 1 ರಾಧಾ, ಪೈಲ್ 2 ಕೃಷ್ಣ, ಪೈಲ್ 3 ರುಕ್ಮಿಣಿ. ಓಕೆ, ನಿಮ್ಗೆ ಯಾವ್ದು ತುಂಬ ಅಟ್ರಾಕ್ಟ್ ಅನಿಸ್ತಾ ಇದೆನೋ ಅಥವಾ ನೀವು ಯಾರಿಗೆ ತುಂಬ ಇಷ್ಟಪಡ್ತೀರೋ ಅವ್ರಿಗೆ ನೀವು ಸೆಲೆಕ್ಟ್ ಮಾಡ್ಬೋದು. ಪೈಲ್ 1, ಪೈಲ್ 2, ಪೈಲ್ 3. ಓಕೆ, ನಿಮಗೆ 10 ಸೆಕೆಂಡ್ಸ್ ಕೊಡ್ತೀನಿ, ಅಷ್ಟರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ರೀಡಿಂಗಲ್ಲಿ ರೇಡವೇ ಟ್ಯಾರೋ ಡೆಕ್ ನಿಮ್ಮ ಏನು ಕರೆಂಟ್ ಥಾಟ್ಸ್ ಮತ್ತು ನಿಮ್ಮ ಸೊಲ್ಯೂಷನ್ ಎರಡೂ ಹೇಳುತ್ತೆ. ಯೂನಿಕಾರ್ನ್ ನಿಮ್ಮ ಯೂನಿವರ್ಸ್ ನಿಮ್ಗೆ ಏನು ಸಜೆಷನ್ ಕೊಡುತ್ತೆ ಹೇಳುತ್ತೆ. ಇದು ಗಾಡ್ ಆ್ಯಂಡ್ ಗಾಡೆಸಸ್ ಒರೇಕಲ್ ಡೆಕ್ಸಿಂದ ನಿಮ್ಮ ಸಜೆಷನ್ ಕಾರ್ಡ್. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ಪೈಲ್ ನಂಬರ್ 1 ರಾಧಾ ಯಾರು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡ್ತೀರಾ ನೋಡೋಣ ಅವರ ರೀಡಿಂಗ್ ಏನು ಬರುತ್ತೆ. ಓಕೆ, ಆಲ್ ದ ಬೆಸ್ಟ್. ಮೀರಾಬಾಯಿ ಕೆಳಗಿಟ್ಟಿದ್ದೀನಿ ರಾಧಾ. ಓಕೆ, ಕ್ವೀನ್ ಆಫ್ ವಾಂಡ್ಸ್, ಇದು 2 ಸೊಲ್ಯೂಷನ್ ನಾವು ಲಾಸ್ಟಿಗೆ ನೋಡೋಣ. ಕಿಂಗ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವಾಂಡ್ಸ್, Page of Wands, 7 of Pentacles, 3 of Cups, 5 of Swords, 5 of Pentacles and 5 of Cups. ಯಾರು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದ್ದೀರಲ್ಲ ನಿಮಗೆ ಕ್ವೀನ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಅಂದರೆ ನೀವು ಕರೆಂಟ್ಲಿ ಯಾವ ಎನರ್ಜಿ ಟೈಪ್ ಇದ್ದೀರಾ ಅಂದರೆ ಒಂದು ಬ್ಯೂಟಿಫುಲ್ ಆದ ಸ್ಟ್ರಾಂಗ್ ಎನರ್ಜಿಯಲ್ಲಿ ನೀವಿದ್ದೀರಾ ಪ್ರೆಸೆಂಟ್ಲಿ. ಓಕೆ, ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಜಾಸ್ತಿ ಅಂದರೆ ನೀವು ಕರಿಯರ್ ಮೇಲೆ ಥಿಂಕ್ ಮಾಡ್ತಾ ಇದ್ದೀರಾ, ಹೇಗೆ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ಸ್ನ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದ್ರ ಮೇಲೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಯೋಚನೆ ಮಾಡ್ತಿದ್ದೀರಾ, ಆ್ಯಕ್ಷನ್ಸ್ ಟ್ರೈ ಮಾಡ್ತಾ ಇದ್ದೀರಾ, ಸ್ಟೆಪ್ಸ್ ತೊಗೊಳ್ತಾ ಇದ್ದೀರಾ. ಆಲ್ರೆಡಿ ನೀವೊಂದು ಹೊಸ ಜಾಬ್ ಅಥವಾ ನಿಮ್ಮ ಓಲ್ಡ್ ಬಿಸ್ನೆಸ್ ಅಥವಾ ಜಾಬಲ್ಲೇ ಮುಂದುವರಿತಾ ಇದ್ದೀರಾ. ಅದು ಇನ್ನೂ ಚೆನ್ನಾಗಿ ಹೇಗಾಗ್ಬೋದು ಅಂತ ನೀವು ತುಂಬ ಪ್ಲ್ಯಾನಿಂಗ್ ಮತ್ತು ಆ್ಯಕ್ಷನ್ ತೊಗೊಳ್ತಾ ಇದ್ದೀರಾ. ಇಟ್ಸ್ ಅ ಗುಡ್ ಕಾರ್ಡ್. ಓಕೆ, ಗುಡ್ ಎನರ್ಜಿಯಲ್ಲಿ ಇದ್ದೀರಾ ನೀವು ಅಟ್ ಪ್ರೆಸೆಂಟ್ಲಿ. ನೀವು ಈಗ ಯಾರ್ದು ಮಾತು ಕೇಳ್ತಾ ಇಲ್ಲ ಜಾಸ್ತಿ. ಕಿಂಗ್ ಆಫ್ ಪೆಂಟಿಕಲ್ಸ್, ತುಂಬ ಚೆನ್ನಾಗಿ ದುಡ್ಡಿದೆ, ನಿಮಗೆ ನಾಲೆಡ್ಜ್ ಇದೆ, ಸ್ವಲ್ಪ ಡಾಮಿನೇಟಿಂಗ್ ಇದ್ದೀರಾ ನೀವು, ಯಾರ ಮಾತು ಕೇಳಲ್ಲ, ತುಂಬ ಜಿದ್ದಿ ಹಠಮಾರಿ ಟೈಪ್. ಸ್ವಲ್ಪ ನಿಮ್ಮದು ಎನರ್ಜಿ ಸ್ವಲ್ಪ ಅಲ್ಲ ತುಂಬಾ ಇದೆ. ಓಕೆ, ಸ್ವಲ್ಪ ಈಗೋನೂ ಇದೆ ನಿಮಗೆ. ಮತ್ತು ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮಗೆ ಒಂದು ಕ್ವೀನ್ ಮತ್ತು ಕಿಂಗ್ ಎರಡೂ ಕಾರ್ಡ್ಸ್ ಬಂದಿದೆ. ಆ ಥರ ಅದೇ ಎನರ್ಜಿಯಲ್ಲಿ ಇದ್ದೀರಾ ನೀವು. ಯಾರು ಈ ಪೈಲ್ ಚೂಸ್ ಮಾಡಿದ್ದೀರಲ್ಲ ಅವರು ಮೋಸ್ಟ್ ಆಫ್ ದೆಮ್ ವಾಂಡ್ಸ್ ಎನರ್ಜಿ ಇರೋದ್ರಿಂದ ಫೈರ್ ಸೈನ್ ಅವರು ಇದ್ದೀರಾ, ಮತ್ತು ಅರ್ತ್ ಸೈನ್ ಅವರು ಇದ್ದೀರಾ, ವಾಟರ್ ಆ್ಯಂಡ್ ಏರ್ ಸೈನ್ ಅವರು ಇದ್ದೀರಾ, ಬಟ್ ಕಮ್ಮಿ ಇದ್ದೀರಾ. ಓಕೆ, ನಿಮಗೆ ಹಳೆ ಅಂದರೆ ನಿಮ್ಮ ಪಾಸ್ಟಲ್ಲಿ ಯಾವುದೋ ಒಂದು ಬ್ಯಾಡ್ ಸಿಚುವೇಶನ್ನಿಂದ ನೀವು ಬಂದಿದ್ರಿ, ಅದನ್ನ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ. ಇವನ್ ದೋ ಯು ಆರ್ ಇನ್ ಅ ಗುಡ್ ಎನರ್ಜಿ, ಬಟ್ ಡೀಪ್ ಇನ್ಸೈಡ್ ಯು ನೀವೇನೋ ಫೈಟ್ ಮಾಡಿದ್ರಿ, ಬ್ಯಾಟಲ್ ಟೈಪ್. ಅಂದರೆ ಯಾರ ಜೊತೆಗಾದರೂ ನೀವು ಮಾತಲ್ಲಿ ಇರ್ಬೋದು ಅಥವಾ ಆ್ಯಕ್ಷನ್ಸಿಂದ ಇರ್ಬೋದು, ಯಾವುದೇ ರೀತಿ ಫೈಟ್ಸ್ ಆಗಿರ್ಬೋದು, ಅದರಿಂದ ನಿಮ್ಮ ಬಿಟ್ಟು ದೂರ ಹೋಗಿರ್ಬೋದು, ಈಗ ನೀವು ದೂರ ಆಗಿರ್ಬೋದು ಯಾರದೇ ಜೊತೆಗಿದ್ರೂ. ಹಾಗಾಗಿ ನೀವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಅದು ಬಿಟ್ಟು ನೀವು ಮೂವ್ ಆನ್ ಆಗಿದ್ದೀರಾ. ಎಟ್ ಸ್ವಲ್ಪ ನಿಮಗೆ ಬೇಜಾರಿದೆ, ಹೋಗಿರೋ ಕಪ್ಸ್ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡ್ತಾ ಇದ್ರಿ. ಓಕೆ, ಆದರೂ ಇಲ್ಲಿ ಹಿಂದೆ ಇನ್ನೂ 2 ಕಪ್ಸ್ ಇದೆ, ಅದ್ರ ಬಗ್ಗೆ ನೀವು ನೋಡ್ತಾ ಇರಲಿಲ್ಲ, ಈಗ ನೋಡ್ತಾ ಇದ್ದೀರಾ, ಸ್ವಲ್ಪವಾಗಿ ನೋಡ್ತಾ ಇದ್ದೀರಾ, ಮತ್ತು ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಓಕೆ, ಇಟ್ಸ್ ಅ ಗುಡ್ ಸೈನ್ ಗೈಸ್. ಮತ್ತು ನೀವು ಒಂದು ಸ್ವಲ್ಪ ಈಗೋಯಿಸ್ಟಿಕ್, ಸ್ವಲ್ಪ ಸೆಲ್ಫಿಶ್ ನೇಚರಲ್ಲಿ ಇದೆ ನಿಮಗೆ. ನೈಟ್ ಆಫ್ ವಾಂಡ್ಸ್ ಥರ ವೇಗವಾಗಿ ಓಡ್ತಾ ಇದ್ದೀರಾ ನೀವು, ತುಂಬ ಸ್ಪೀಡಾಗಿ ನಿಮ್ಮ ಏನು ಗೋಲ್ಸ್, ಏನಕ್ಕೆ ನೀವು ಆ್ಯಕ್ಷನ್ ತೊಗೋಬೇಕಂತ ಇದ್ದೀರಾ, ಏನು ಪ್ಲ್ಯಾನಿಂಗಿಗೆ ಇಂಪ್ಲಿಮೆಂಟ್ ಮಾಡಬೇಕಂತ ಇದ್ದೀರೋ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೀವು ಫಾಸ್ಟಾಗಿ ಮೂವ್ ಆಗ್ತಾ ಇದ್ದೀರಾ. ಓಕೆ, ಮತ್ತು ಇನ್ ಸರ್ಚ್ ಆಫ್ ಯಂಗ್ ಬಾಯ್ ಆರ್ ಅ ಯಂಗ್ ಗರ್ಲ್ ನೀವು ಮೂವ್ ಆಗ್ತಾ ಇದ್ದೀರಾ ಅಂತ ಪೇಜ್ ಆಫ್ ವಾಂಡ್ಸ್ ಕಾರ್ಡ್ಸ್ ನಿಮಗೆ ಹೇಳ್ತಾ ಇದೆ. ಅಥವಾ ನೀವು ಯಾವುದಾದ್ರೂ ಒಂದು ಜಾಬಿಗೆ ಹುಡುಕ್ತಾ ಇದ್ರೇನು ತುಂಬ ಫಾಸ್ಟಾಗಿ ನೀಟಾಗಿ ಹುಡುಕ್ತಾ ಇದ್ದೀರಾ ಅಂತ ನಿಮ್ಮ
ಕಾರ್ಡ್ಸ್ ಹೇಳ್ತಾ ಇದೆ, ಇದು ನಿಮ್ಮ ಕರೆಂಟ್ ಥಾಟ್ಸ್. ಓಕೆ, ನಾನು ಹೇಗೆ ಪ್ಲ್ಯಾನ್ ಮಾಡಿ ಹೇಗೆ ಮೂವ್ ಆಗಲಿ, ಹೇಗೆ ಆ್ಯಕ್ಷನ್ಸ್ ತೊಗೋಬೇಕು, ಏನೆಲ್ಲ ಸ್ಟೆಪ್ಸ್ ನಾನು ತೊಗೋಬೇಕು, ಏನೆಲ್ಲ ಸ್ಟೆಪ್ಸ್ ತೊಗೊಂಡ್ರೆ ಏನೆಲ್ಲ ನನಗೆ ಸಿಗ್ಬೋದು, ಏನೆಲ್ಲ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಕರೆಂಟ್ ಥಾಟ್ಸ್ ಆಗಿದೆ. ಓಕೆ, ನಿಮ್ಮ ಕರೆಂಟ್ ಥಾಟ್ಸ್ ಇದು ಇರೋದ್ರಿಂದ ನಿಮ್ಮ ಸೊಲ್ಯೂಷನ್ ಏನು ಅಂತ ನಾನು ಕೇಳಿದಾಗ ಈ 4 ಕಾರ್ಡ್ಸ್ ಬಂದಿದ್ದು 3 ಆಫ್ ಕಪ್ಸ್, 5 ಆಫ್ ಸೋರ್ಸ್, 9 ಆಫ್ ಪೆಂಟಿಕಲ್ಸ್ ಮತ್ತು 5 ಆಫ್ ಕಪ್ಸ್. ಓಕೆ, 3 ಆಫ್ ಕಪ್ಸ್, ನೀವು ಗುಡ್ ಎನರ್ಜಿಯಲ್ಲಿದ್ದೀರಾ, ಸೆಲಿಬ್ರೇಷನ್ ಮೋಡಲ್ಲಿ ಇದ್ದೀರಾ. ನಿಮಗೆ ಯಾಕೆ ಅಂದರೆ ನಿಮ್ಮ ಓಲ್ಡ್ ಬ್ಯಾಡ್ ಏನು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದರಿಂದ ನೀವು ಬೇಜಾರಾಗಿದ್ರಿ, ಮತ್ತು ನೀವು ಅದರಿಂದ ಮೂವ್ ಆನ್ ಆಗಿದ್ದೀರಾ, ಫಾರ್ವರ್ಡ್ ಹೋಗಿದ್ದೀರಾ. ಓಕೆ, ನೀವು ಸ್ಟೆಪ್ಸ್ ತೊಗೊಂಡಿದ್ದೀರಾ, ಅದರಿಂದ ಈಗ ನೀವು ಖುಷಿಯಾಗಿದ್ದೀರಾ. ಆ ಖುಷಿನ ಸೆಲೆಬ್ರೇಟ್ ಮಾಡೋ ಥರ ನಿಮಗೆ ಈಗ ಅನಿಸ್ತಾ ಇದೆ. ಓಕೆ, ಮತ್ತು ನೀವು ಎಷ್ಟು ಇಂಡಿಪೆಂಡೆಂಟ್ ಮತ್ತು ಎಷ್ಟು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಈಗ ತುಂಬಾ ಬಂದಿದೆ. ಓಕೆ, ಯಾರ ಮೇಲೂ ನೀವು ಡಿಪೆಂಡೆಂಟ್ ಇಲ್ಲ, ಈಗ ಫುಲ್ ಇಂಡಿಪೆಂಡೆಂಟ್ ಆಗಿದ್ದೀರಾ. ನಿಮಗೆ ಏನು ಬೇಕು ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಸಿಕ್ಕಿದೆ. ಓಕೆ, ಬಟ್ ಫಾರ್ ಸಮ್ ಆಫ್ ಯು ರಿಲೇಷನ್ಶಿಪ್ಪಲ್ಲಿ ನೀವು ಅಷ್ಟು ಸ್ಯಾಟಿಸ್ಫೈಡ್ ಇಲ್ಲ ಅಂತ ಈ ಕಾರ್ಡಲ್ಲಿ ತೋರಿಸ್ತಾ ಇದೆ. ನೀವು ಎಷ್ಟು ಫಿನಾನ್ಷಿಯಲಿ ಸ್ಯಾಟಿಸ್ಫೈಡ್ ಇದ್ದೀರೋ ಅಷ್ಟು ರಿಲೇಷನ್ಶಿಪ್ಪಲ್ಲಿ ನೀವು ಸ್ಯಾಟಿಸ್ಫೈಡ್ ಇಲ್ಲ. ಅದರಲ್ಲಿ ನಿಮಗೆ ಸ್ವಲ್ಪ ಬೇಜಾರಿರೋದು, ಬಾಕಿ ಎಲ್ಲ ನಿಮಗೆ ಗುಡ್ ಇದೆ, ಅದನ್ನು ಬಿಟ್ಬಿಡಿ ಅಂತ ನಿಮಗೆ ಸಜೆಷನ್ ಕೊಡ್ತಾ ಇರೋದು. ಓಕೆ, ನೋಡೋಣ ನಿಮ್ಮ ಯೂನಿವರ್ಸ್ ನಿಮಗೆ ಏನು ಸಜೆಷನ್ ಕೊಡ್ತಾರೆ. ಆರ್ಕ್ಏಂಜಲ್ ಮೈಕಲ್ ಬಂದಿದೆ, ತುಂಬ ಒಳ್ಳೆ ಕಾರ್ಡ್ ಇದು. ಓಕೆ, ಯೂಸ್ ದಿ ಸೋರ್ಡ್ ಆಫ್ ಟ್ರುತ್ ಟು ಹೆಲ್ಪ್ ದಿ ವರ್ಲ್ಡ್. ಓಕೆ, ನಿಮಗೆ ಏನೋ ಒಂದು ನಿಜ ಗೊತ್ತಿರ್ಬೋದು ಅಥವಾ ನಿಮ್ಗೇನು ನಾಲೆಡ್ಜ್ ಇದೆಯೋ ಅದನ್ನು ವರ್ಲ್ಡಿಗೆ ಎಕ್ಸ್ಪ್ರೆಸ್ ಮಾಡಿರಿ, ಹೇಳ್ಕೊಡ್ರಿ. ಯಾರಿಗೆ ಗೊತ್ತಿಲ್ವೋ ಅದನ್ನು ನೀವು ಅವರಿಗೆ ಹೇಳ್ಕೊಡ್ರಿ ಅಂತ ನಿಮಗೆ ಗಾಡ್ ಮೆಸೇಜ್ ಇದೆ, ಹೇಳ್ತಾ ಇದ್ದಾರೆ. ನಿಮಗೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ. ಆರ್ಕ್ಏಂಜಲ್ ಮೈಕಲ್ ನಿಮಗೆ ಹೇಳ್ತಾ ಇದ್ದಾರೆ, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಗಾಡಿನ ಬ್ಲೆಸ್ಸಿಂಗ್ಸ್ ಇದೆ, ಯೂನಿವರ್ಸಿನ ಬ್ಲೆಸ್ಸಿಂಗ್ಸ್ ಇದೆ. ನೀವು ಯಾರಿಗೆ ನಂಬ್ತೀರಾ ಆ ಶಕ್ತಿಯ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ, ಅವ್ರು ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಏನು ನಾಲೆಡ್ಜ್ ಮತ್ತು ಏನು ಟ್ರುತ್ತನ್ನ ನೀವು ಗೇನ್ ಮಾಡಿದ್ದೀರಲ್ಲ, ಮತ್ತು ನೀವು ಏನು ಇಷ್ಟು ದಿನ ನಿಮ್ಮ ಎಕ್ಸ್ಪೀರಿಯನ್ಸಿಂದ ಕಲ್ತಿದ್ದೀರೋ ಅದನ್ನು ಬೇರೆಯವರಿಗೆ ನಾಲೆಡ್ಜ್ ಶೇರ್ ಮಾಡಿ. ಮತ್ತು ನೀವು ಇದನ್ನು ಏನು ಇಷ್ಟು ದಿನ ನಾಲೆಡ್ಜ್ ನೀವು ಗೇನ್ ಮಾಡಿದ್ದೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಡೇ ಟು ಡೇ ಲೈಫಲ್ಲಿ ಅಂತ ನಿಮ್ಮ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಟ್ಟಿದ್ದಾರೆ. ಗಾಡ್ ಆ್ಯಂಡ್ ಗಾಡ್ಸಸ್ ಡೆಕ್ಕಲ್ಲಿ ನಿಮಗೆ ಭೂಮಿ ಕಾರ್ಡ್ ಬಂದಿದೆ. ಓಕೆ, ಇಲ್ಲೂ ನೋಡಿದಾಗ ನಿಮ್ಮ ರೀಡಿಂಗಲ್ಲಿ ನೀವು ವಾಸ್ಟ್ಲಿ ನಿಮ್ಮ ಕರಿಯರ್ ಮತ್ತು ಫಿನಾನ್ಸಸ್ ಬಗ್ಗೆ ಯೋಚನೆ ಮಾಡ್ತಿದ್ರಿ ಅಂತ ಗೊತ್ತಾಗ್ತಾ ಇದೆ. ಅದರ ಪ್ರಕಾರನೇ ಭೂಮಿ ಕಾರ್ಡ್ ಕೂಡ ಬಂದಿದೆ. ಅಂದರೆ ಇದು ಏನು ಸಿಂಬಲೈಸ್ ಮಾಡುತ್ತೆ ನಿಮಗೆ, ನಿಮ್ಮ ಫರ್ಟಿಲಿಟಿ ಆಫ್ ಲ್ಯಾಂಡ್. ನೀವೇನಾದರೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ದರೆ ನಿಮ್ಮ ಇನ್ಕಮ್ ಸೋರ್ಸ್ ಫಾರ್ಮಿಂಗ್ ಆಗಿದ್ದರೆ, ನಿಮ್ಮ ಲ್ಯಾಂಡ್ ಎಷ್ಟು ಫರ್ಟೈಲ್ ಇದೆ, ನಿಮ್ಮ ಲ್ಯಾಂಡ್ ಎಷ್ಟು ಬೆಳೆ ಬೆಳಿಬೋದು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿದ್ದರೆ ಬಿಸ್ನೆಸ್ನ ಹೇಗೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಜಾಬಲ್ಲಿದ್ದರೆ ಈ ಜಾಬ್ ಬಿಟ್ಟು ಬೇರೆ ಜಾಬ್ ನೋಡೋದಾ, ಅಥವಾ ಪಾರ್ಟ್ ಟೈಮ್ ಜಾಬ್ ಯಾವುದಾದ್ರೂ ಮಾಡೋದಾ, ಅಥವಾ ಬಿಸ್ನೆಸ್ ಅಥವಾ ಸ್ಟೂಡೆಂಟ್ಸ್ ನೀವಾಗಿದ್ದರೆ ಪ್ಯಾಸಿವ್ ಇನ್ಕಮ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲ ಅಂದರೆ ಪ್ಯಾಸಿವ್ ಇನ್ಕಮ್ಸ್ ಬಗ್ಗೆ. ಅಂದರೆ ಪ್ಯಾಸಿವ್ ಇನ್ಕಮ್ಸ್ ಅಂದರೆ ಒಂದಲ್ಲ ಇನ್ನೂ 3-4 ಕಡೆಯಿಂದ ನಮಗೆ ಇನ್ಕಮ್ ಬರಬೇಕು, ಇನ್ಕಮ್ ಜನ್ರೇಟ್ ಆಗಬೇಕು. ಆ ಥರ ಪ್ಲ್ಯಾನ್ಸ್ ನೀವು ಮಾಡ್ತಾ ಇದ್ದೀರಾ. ಮತ್ತು ನೀವು ಪ್ರೊಫೆಷ್ನಲ್ ಇಂಪ್ರೂವ್ ಆಗಬೇಕು ಅಂತ ನೀವು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಎಕ್ಸೆಪ್ಟ್ ನಿಮ್ಮ ರಿಲೇಷನ್ಶಿಪ್ ಎವ್ರಿಥಿಂಗ್ ಈಸ್ ವೆರಿ ಗುಡ್. ಆ್ಯಂಡ್ ಪ್ರೊಫ್ಯೂಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಮೋಸ್ಟ್ ಆಫ್ ದೆಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಇರ್ಬೋದು ಅಥವಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು. ಇಲ್ಲದೇ ಇದ್ರೂ ನಿಮಗೆ ಪ್ಲ್ಯಾಂಟ್ಸ್ ಮೇಲೆ ಆಸೆ ಇರ್ಬೋದು. ಓಕೆ, ನಿಮಗೆ ಪ್ಲ್ಯಾಂಟ್ ಮಾಡೋಕ್ಕೆ ಇಷ್ಟ ಇರ್ಬೋದು, ಚಿಲ್ಲಿ ಪ್ಲ್ಯಾಂಟ್ ಹಾಕಿದೆ, ಆ್ಯಪಲ್ ಟ್ರೀ ಹಾಕಿದೆ, ಬಟ್ ಈ ಥರ. ಓಕೆ, ಪ್ಲ್ಯಾಂಟ್ಸಿಗೆ ವಾಟರ್ ಮಾಡಿದೆ, ಈ ಥರ ನಿಮಗೆ ಇಂಟ್ರೆಸ್ಟ್ ಇರ್ಬೋದು. ಮತ್ತು ಪ್ರೊಟೆಕ್ಷನ್, ನ್ಯಾಚುರಲ್ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಿರಿ. ನೀವು ಮಾಡ್ತಾ ಇಲ್ಲ ಅಂದರೆ ಪ್ರೊಟೆಕ್ಟ್ ಮಾಡಿರಿ. ತುಳಸಿಗೆ ನೀರು ಹಾಕ್ಬೋದು, ಅಥವಾ ಯಾವುದಾದ್ರೂ ಫ್ಲವರಿಂದು ಪ್ಲ್ಯಾಂಟಿಗೆ, ಅಥವಾ ನಿಮ್ಮ ಮನೇಲಿ ಯಾವುದೇ ಪ್ಲ್ಯಾಂಟ್ ಇದ್ದರೂ ವಾಟರ್ ಹಾಕ್ಬೋದು. ನೀವು ಬೆಳಗ್ಗೆ ಎದ್ದ ಕೂಡಲೇ ದಿನ ಭೂಮಿಗೆ ನಮಸ್ಕಾರ ಮಾಡಿ. ಭೂಮಿ ಕಾರ್ಡ್ ಬಂದಿದೆ. ಓಕೆ, ಇದು ನಿಮ್ಮ ಸೊಲ್ಯೂಷನ್ ಆಗಿದೆ. ಆ್ಯಂಡ್ ನಿಮಗೆ ಮದರ್ ಅರ್ತ್ ಇದನ್ನು ಸಜೆಷನ್ ಕೊಡ್ತಾ ಇದ್ದಾರೆ. ನಿಮ್ಗೇನು ಬೇಕೋ ಅದು ಸಿಗುತ್ತೆ. ನೀವು ಜಾಸ್ತಿ ನಿಮ್ಮ ಫಿನಾನ್ಸಸ್ ಕಡೆ ಗಮನ ಕೊಡ್ತಾ ಇದ್ದೀರಾ. ಇಟ್ಸ್ ಅ ವೆರಿ ಗುಡ್ ಕಾರ್ಡ್. ಭೂಮಿ ಕಾರ್ಡ್ ಬಂದಿರೋದ್ರಿಂದ ನೀವು ಮದರ್ ಅರ್ತಿಗೆ ಪ್ರೇ ಮಾಡಿ, ಥ್ಯಾಂಕ್ ಯು ಹೇಳಿ. ಓಕೆ,
ನಿಮ್ಮ ಮೇಲೆ ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸ್ ಅವ್ರದ್ದು. ನಿಮ್ಗೇನು ನಾಲೆಡ್ಜ್ ಗೊತ್ತಿದೆಯೋ ಅದು ನಿಮ್ಮ ವೆಪನ್ ಥರ ಯೂಸ್ ಮಾಡ್ಕೊಳ್ಳಿ. ಯಾರಿಗೂ ನಿಮ್ಮನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಬಿಡಬೇಡಿ. ಓಕೆ, ನೀವೇನು ಪಾಸ್ಟಲ್ಲಿ ಕಲ್ತಿದ್ದೀರೋ ಅದನ್ನೇ ತಪ್ಪು ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತೇನು ಗೇನ್ ಮಾಡಿದ್ದೀರೋ ಅದನ್ನು ಹೇಳ್ಕೊಡಿ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಫೈಲ್ ನಂಬರ್ 1 ಯಾರು ರಾಧಾ ಚೂಸ್ ಮಾಡಿದ್ರು ಅವರಿಗಿದು ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ನಿಮಗೆ ಇನ್ನೊಂದು ನ್ಯೂ ವಿಡಿಯೋಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫೈಲ್ ನಂಬರ್ 2 ಯಾರು ಕೃಷ್ಣ ಚೂಸ್ ಮಾಡಿದ್ರು ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ ಅಂತ. ಓಕೆ, 2 of Pentacles, 7 of Swords, the Fool, Seven of Wands, Ace of Cups, 10 of Pentacles, 3 of Swords, the Hierophant, 4 of Swords, the World. ಇದು ನಿಮ್ಮ ಸೊಲ್ಯೂಷನ್ ಕಾರ್ಡ್ಸ್. ನಾವು ಆಮೇಲೆ ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ಯಾರು ಈ ಪೈಲ್ ನಂಬರ್ 2 ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರೋ ಅವರಿಗೆ ಈ ಕಾರ್ಡ್ಸ್ ಬಂದಿದೆ. ನಿಮ್ಮ ಕಾರ್ಡ್ಸ್ ಪ್ರಕಾರ ಹೇಳ್ತಾ ಇದೆ ನೀವು ಲೈಫಲ್ಲಿ ಜಗ್ಲಿಂಗ್ ಮಾಡ್ತಾ ಇದ್ದೀರಾ, ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಆ್ಯಸ್ ಪರ್ 2 of Pentacles. ದುಡ್ಡಿನ ವಿಷಯದಲ್ಲಿ ನೀವು ಅಥವಾ ನಿಮ್ಮ ಇನ್ಕಮ್ ಮೇಲೆ ನಿಮಗೆ ಸ್ಯಾಟಿಸ್ಫೈ ಆಗೋಷ್ಟು ಇನ್ನೂ ಬೇಕು. ಮತ್ತು ಫ್ಯಾಮಿಲಿ ಮತ್ತು ನಿಮ್ಮ ಪ್ರೊಫೆಷ್ನಲ್ ಲೈಫು, ಫ್ಯಾಮಿಲಿ ಲೈಫು ನೀವು ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟಪಡ್ತಾ ಇರ್ಬೋದು. ಅಥವಾ ದುಡ್ಡಿನ ವಿಷಯಕ್ಕೆ ನೀವು ಕಷ್ಟಪಡ್ತಾ ಇರ್ಬೋದು. ನೀವು ಜಗ್ಲಿಂಗ್ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನಲ್ಲಿದ್ದೀರಾ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಫುಲ್ ಟ್ರೈ ಮಾಡ್ತಾ ಇದ್ದೀರಾ. ಹಾಗೂ ಯಾರನ್ನೋ ನೀವು ಕರ್ಕೊಂಡು ಹೋಗಲಿಕ್ಕೆ ಅಥವಾ ಯಾವುದೋ ಒಂದು ಸಿಚುವೇಷನ್ನಲ್ಲಿ ನೀವೀಗ ಸ್ಟಕ್ ಆಗಿದ್ದೀರಲ್ಲ, ಆ ಸ್ಟಕ್ ಎನರ್ಜಿ, ಆ ಸ್ಟಕ್ ಸಿಚುವೇಷನಿಂದ ನೀವು ಹೊರಗೆ ಹೋಗಲಿಕ್ಕೆ ಫುಲ್ ಟ್ರೈ ಆನ್ ಮಾಡ್ತಾಯಿದ್ದೀರಾ. ಅದು ತುಂಬ ಡಿಫಿಕಲ್ಟ್ ಆಗ್ತಾಯಿದೆ ನಿಮಗೆ ಹೋಗಲಿಕ್ಕೆ. ಬಟ್ ಒಂದು ನ್ಯೂ ಸ್ಟಾರ್ಟ್ ಮಾಡಲೇಬೇಕು ನಾನು. ಏನೇ ಆಬ್ಸ್ಟಿಕಲ್ಸ್ ಬಂದ್ರೂ ನಾನು ಈ ಆಬ್ಸ್ಟಿಕಲ್ಸ್ನ ದಾಟಲೇಬೇಕು, ಈ ಆಬ್ಸ್ಟಿಕಲ್ಸ್ನ ಪಾರ್ ಮಾಡಲೇಬೇಕು ಅಂತ ನೀವು ಫುಲ್ ಆನ್ ಟ್ರೈ ಮಾಡ್ತಾಯಿದ್ದೀರಾ. ಒಂದು ನ್ಯೂ ಬಿಗ್ನಿಂಗ್ ಮಾಡಲಿಕ್ಕೆ ನೀವು ಎಷ್ಟು ಎಫರ್ಟ್ಸ್ ಹಾಕ್ತಾಯಿದ್ದೀರಿ, ಎಷ್ಟು ಕಷ್ಟಪಟ್ಟು ಬ್ಯಾಲೆನ್ಸ್ ಔಟ್ ಮಾಡಲಿಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ತಾಯಿದ್ದೀರೋ ಅದಕ್ಕೆ ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಸಿಗುತ್ತೆ, ಜಸ್ಟಿಸ್ ಸಿಗುತ್ತೆ. ಬಟ್ ನೀವು ನೀವೇನು ಎಫರ್ಟ್ಸ್ ಹಾಕ್ತಾಯಿದ್ದೀರಲ್ಲ ಆ ಎಫರ್ಟ್ಸಿಗೆ ನೀವು ಫುಲ್ ಪ್ರೀ ಪ್ಲ್ಯಾಂಡಾಗಿ ಫುಲ್ ಮಾಡ್ತಾ ಇಲ್ಲ ಅಂತ ನಿಮ್ಮ ರೀಡಿಂಗಲ್ಲಿ ತೋರಿಸ್ತಾ ಇದೆ. ಯಾಕಂದರೆ ಫುಲ್ ಕಡಿಮೆ ಮೆಚೋರ್ ಎನರ್ಜಿನೇ ತೋರಿಸೋದು. ಇವನು ಹೇಗೆ ಆರಾಮಾಗಿ ಹಾಡ್ಕೋತ ಕುಣಿಕೋತ ಹೋಗ್ತಾ ಇದ್ದಾನೆ, ಕೆಳಗಡೆ ಅಲ್ಲಿ ನೀರಿದೆ, ಬಿದ್ದು ಹೋಗ್ತಾನೆ ಅವನು ಗುಡ್ಡದಿಂದ, ಅವನಿಗದು ಅರಿವೇ ಇಲ್ಲ. ಓಕೆ, ಆ ಥರ ಆಗಬಾರ್ದು. ಯಾಕೆ ಆಗಬಾರ್ದು? ಅವ್ನು ಕೆಳಗಡೆ ನೋಡ್ತಾನೆ ಇಲ್ಲ ಅಂದರೆ ಅವನಿಗೆ ನಾಲೆಡ್ಜೇ ಇಲ್ಲ, ಐಡಿಯಾನೇ ಇಲ್ಲ, ಕೆಳಗಡೆ ಬಿದ್ದು ಹೋಗ್ತಾನೆ ಅವ್ನು ನೆಕ್ಸ್ಟ್ ಸ್ಟೆಪ್ ಇಟ್ಟರೆ ಅಂತ. ಆ ರೀತಿ ಆಗಬಾರ್ದು. ನೀವು ಎಷ್ಟು ಎಫರ್ಟ್ಸ್ ಹಾಕ್ತಾಯಿದ್ರು ಯಾಕೆ ವರ್ಕ್ ಆಗ್ತಾಯಿಲ್ಲ ಅಂತ ಥಿಂಕ್ ಮಾಡಿದರೆ ನೀವು ನೆಕ್ಸ್ಟ್ ಏನು ಆ್ಯಕ್ಷನ್ ತೊಗೋಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಬೇಕು. ಥಿಂಕ್ ಅಂದರೆ ಥಿಂಕ್ ಅಲ್ಲ, ಅನಾಲಿಸಿಸ್ ಮಾಡಬೇಕು. ಏನೇನು ಮಾಡಿದರೆ ಏನಾಗುತ್ತೆ ಅನ್ನೋದೊಂದು ಐಡಿಯಾ ಇಂದ ನೀವು ಮೂವ್ ಆಗಬೇಕು. ಏನೇ ಆ್ಯಕ್ಷನ್ ಆದರೂ ತೊಗೋಬೇಕಾದ್ರೂ, ಸ್ಟೆಪ್ಸ್ ತೊಗೋಬೇಕಾದ್ರೂ ತುಂಬ ಯೋಚನೆ ಮಾಡಿ ಕೇರ್ಫುಲ್ಲಾಗಿ ಸ್ಟೆಪ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇದೆ ಇದು ಫೂಲ್ ಕಾರ್ಡ್. ಓಕೆ, ಏಸ್ ಆಫ್ ಕಪ್ಸ್. ನೀವು ಒಂದು ರಿಲೇಷನ್ಶಿಪ್ ಬಿಟ್ಟು ಇನ್ನೊಂದು ರಿಲೇಷನ್ಶಿಪ್ಪಿಗೆ ಮೂವ್ ಆನ್ ಆಗ್ತಾ ಇದ್ರೂ ಇಟ್ಸ್ ಗುಡ್ ಕಾರ್ಡ್. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಳ್ಳೆ ನ್ಯೂಸೇ. ಓಕೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವುದೇ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ರೂ ತುಂಬ ಎಮೋಷ್ನಲಿ ತುಂಬ ಚೆನ್ನಾಗಿರ್ತೀರ. 10 of Pentacles ಇದೆ. ಫಿನಾನ್ಷಿಯಲೂ ಫಿಟ್ ಆಗ್ತೀರಾ, ಪ್ರೊಫೆಷ್ನಲ್ ಮತ್ತು ನಿಮ್ಮ ಫ್ಯಾಮಿಲಿ ಲೈಫ್ ಎರಡೂ ಚೆನ್ನಾಗಿ ಇರುತ್ತೆ ನೆಕ್ಸ್ಟ್ ಡೇಸಲ್ಲಿ ನೀವು ಈ ಎನರ್ಜಿಯಿಂದ ಹೊರಗೆ ಬಂದರೆ ಅಂತ. ಓಕೆ, ನೀವು ಕರೆಂಟ್ಲಿ ಏನು ಥಿಂಕ್ ಮಾಡ್ತಿದ್ದೀರ, ನಿಮ್ಮ ಥಾಟ್ಸ್ ಏನು ಅಂದರೆ ಇದೇ ನಿಮ್ಮ ಥಾಟ್ಸ್. ರಿಲೇಷನ್ಶಿಪ್ಪಿಂದ ನೀವು ಬೇಜಾರಾಗಿಬಿಟ್ಟಿದ್ದೀರಾ, ಹೇಗೆ ಹೊರಗೆ ಬರೋದು, ನಿಮ್ಮ ಲೈಫ್ ಹೇಗೆ ನೀವು ಹ್ಯಾಂಡಲ್ ಮಾಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೇ ನಿಮ್ಮ ಥಾಟ್ ಆಗಿದೆ ಈಗ. ಓಕೆ, ಕರೆಂಟ್ಲಿ ನಿಮ್ಮದು ಇಮ್ಮೆಚೂರಾಗಿ ಆಡಬೇಡಿ. ಸ್ವಲ್ಪ ನೀವು ಗುಡ್ ಎನರ್ಜಿಯಲ್ಲಿದ್ದೀರಾ,
ಸ್ವಲ್ಪ ಥಿಂಕಿಂಗ್ ಈ ಥರ ಇದೆ ಅಂದರೂ ನಿಮ್ಮಲ್ಲಿ ಹೋಪ್ ಇದೆ. ಹೋಪ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಇದು ನಿಮ್ಮ ಕರೆಂಟ್ ಥಾಟ್ಸಿಗೆ ಕಾರ್ಡ್ ತೆಗೆದಿದ್ದೆ. ಕೆಳಗಿನ 5 ಕಾರ್ಡ್ಸ್ ನಾನು ನಿಮ್ಮ ಸಜೆಷನಿಗೆ ಅಂತ ತೆಗೆದಿದ್ದು. ಸಜೆಷನ್ ಅಂತ ತೆಗೆದಾಗ 3 ಆಫ್ ಸೋರ್ಸ್ ಮತ್ತು 4 ಆಫ್ ಸೋರ್ಸ್ ಬಂದಿದೆ. ಸೊ ಗೈಸ್, ನೀವು ಅದು ಓಲ್ಡ್ ಏನು ನಿಮ್ಮದು ಬ್ಯಾಡ್ ಪಾಸ್ಟ್ ಇತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಿ ಅದರಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದೀರಾ. ಈಗ ನೀವು ಜಸ್ಟ್ ಮಲ್ಕೊಂಡು ಏನೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ನೀವು ಜಸ್ಟ್ ಯೋಚನೆ ಮಾಡ್ತಾ ಇದ್ದೀರಾ ಏನು ಮಾಡ್ಬೋದು ಅಂತ. ಆ್ಯಕ್ಷನ್ ತೊಗೊಳಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಒಂದಲ್ಲ ಒಂದು ಆಬ್ಸ್ಟಿಕಲ್ಸ್ ಬರ್ತಾನೆ ಇದೆ. ತುಂಬ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿದ್ದೀರಾ, ಮಾಡ್ತಾ ಇರ್ಬೋದು, ಇನ್ನೂ ಬರೀ ಯೋಚನೆನೇ. ಅಂದ್ರೂ ನಿಮಗೆ ಆ್ಯಕ್ಷನ್ ತೊಗೊಳಕ್ಕೆ ಇಷ್ಟ ಇದ್ರೂ ಆಗ್ತಾಯಿಲ್ಲ ತೊಗೊಳಕ್ಕೆ. ಓಕೆ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಯಾಕೆ ಆಗ್ತಾಯಿಲ್ಲ ನಿಮಗೆ? ಯಾಕೆಂದರೆ ತುಂಬ ಹರ್ಟ್, ನಿಮಗೆ ನಂಬಿಕೆನೇ ಇಲ್ಲ, ನಂಬಿಕೆ ಹೊರಟೋಗಿದೆ. ಯಾಕೆ ಅಷ್ಟು ಪೇಯ್ನ್, ಅಷ್ಟು ಸಾರೋಸ್, ಅಷ್ಟು ಆ್ಯಂಗ್ಸೈಟೀಸ್ 4 ಆಫ್ ಸೋರ್ಸ್ ತೋರಿಸ್ತಾ ಇದೆ. ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಅದು ಎಲ್ಲ ವಿಚಾರದಿಂದನೂ ನಿಮಗೆ ಹರ್ಟ್ ಆಗಿದೆ. ಓಕೆ, ಹೇಗೆ ಮನುಷ್ಯ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ಆ ರೀತಿ ಎಲ್ಲ ವಿಷಯ ಬಗ್ಗೆನೂ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ಹರ್ಟ್ ಮಾಡಿದ್ದಾರೆ, ಡಿಸೀಟ್, ಚೀಟ್. ಓಕೆ, ಯಾಕೆ ನನ್ನ ಲೈಫಲ್ಲಿ ಈ ಥರ ಆಯಿತು, ಯಾಕೆ ಇದೆಲ್ಲ ಆಗಬೇಕಾಗಿತ್ತು ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆ ಅಂದರೆ ಇದು ಒಂದು ಸೈಕಲ್ ಆಗಿತ್ತು ನಿಮ್ಮ ಲೈಫಲ್ಲಿ. ಓಕೆ, ಒಂದು ನ್ಯೂ ಸೈಕಲ್ ಬಿಗಿನ್ ಆಗೋದ್ರಲ್ಲಿದೆ. ಓಕೆ, ಯಾವ ಥರ ಇರುತ್ತೆ ಆ ಸೈಕಲ್ ಅಂದರೆ, ಎರಡು ಫಿನಾನ್ಷಿಯಲಿ ಆ್ಯಂಡ್ ಯುವರ್ ಪರ್ಸ್ನಲ್ ಲೈಫ್ ಎರಡೂ ಫಿಟ್ ಆಗಿರುತ್ತೆ. ಓಕೆ, ಸ್ಟೇಬಲ್ ಆಗಿರ್ತೀರ ನೀವು, ಫಿನಾನ್ಷಿಯಲಿನೂ ನಿಮ್ಮ ಪರ್ಸ್ನಲ್ ಲೈಫಲ್ಲೂ ಎರಡೂ ಸ್ಟೇಬಲ್ ಆಗಿರ್ತೀರ. ಒಳ್ಳೆ ಫ್ಯಾಮಿಲಿ ಟೈಪ್ ಎನರ್ಜಿ. ಓಕೆ, ನೀವು ಬೇರೆಯವರಿಗೆ ಅರ್ಥ ಮಾಡ್ಕೊತೀರಾ. ಹಾಗಾಗಿ ನಿಮ್ಮ ನೆಕ್ಸ್ಟ್ ಸೈಕಲ್ ಶುರು ಆಗೋದ್ರಲ್ಲಿದೆ. ಒಂದು ಸೈಕಲ್ ಮುಗಿದಿದೆ, ಇನ್ನೊಂದು ಸೈಕಲ್ ಸ್ಟಾರ್ಟ್ ಆಗುತ್ತೆ. ಅದೂ ಸ್ವಲ್ಪ ಚಾಲೆಂಜಸ್ ಇರೋ ಥರ ಇರುತ್ತೆ. ನೆಕ್ಸ್ಟ್ ಸೈಕಲ್ ಹೆರೋಫೆಂಟ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಯೂನಿವರ್ಸಿಗೆ ಅಷ್ಟು ಪ್ರೇ ಕಮ್ಮಿ ಮಾಡ್ತಾ ಇರ್ಬೋದು. ಬರೀ ಯೋಚನೆ, ಬರೀ ಥಿಂಕಿಂಗ್, ಬರೀ ಸಾರೋನೆಸ್ ಅಲ್ಲೇ ಆ ಎನರ್ಜಿಯಲ್ಲಿ ಇರೋದ್ರಿಂದ ನಿಮಗೆ ಈ ಎನರ್ಜಿ ಅಲ್ಲಿ ನೀವಿರೋದು. ಓಕೆ, ಅದರಿಂದ ಹೊರಗೆ ಬನ್ನಿ, ಸ್ವಲ್ಪ ಮೆಡಿಟೇಷನ್ ಮಾಡಿ. ಹೀಲ್ ಆಗೋ ನೆಸೆಸಿಟಿ ತುಂಬ ಇದೆ, ನಿಮಗೆ ಹೀಲ್ ಆಗಬೇಕು ನೀವು. ಓಕೆ ಅಂತ ನಿಮ್ಮ ಕಾರ್ಡ್ಸ್ ಹೇಳ್ತಾ ಇದೆ. ನೋಡೋಣ ನಿಮ್ಮ ಯೂನಿವರ್ಸ್ ನಿಮ್ಗೆ ಏನು ಸಜೆಷನ್ ಕೊಡ್ತಾರೆ. ಹೋಪ್, ಸಿ, ನಿಮ್ಗೆ ನಂಬಿಕೆ ಹೋಗಿದೆ ಅಂತ ಹೇಳಿದೆ ನಾನು. ಹೋಪ್ ಇಲ್ಲ, ನಿಮಗೆ ಹೋಪ್ ಇಟ್ಕೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ಯೂನಿಕಾರ್ನ್ ಕಾರ್ಡ್ಸ್ ಅಂದರೆ ನಿಮ್ಮ ಯೂನಿವರ್ಸ್. ಲುಕ್ ವಿತ್ ನ್ಯೂ ಐಸ್ ಆ್ಯಂಡ್ ಕ್ರಿಯೇಟ್ ದ ಚೇಂಜ್ ದಟ್ ಅವೇಟ್ಸ್ ಯು. ನಿಮ್ಮ ಏನು ಕ್ರಿಯೇಟಿವ್ ಸೈಡ್ ಇದೆ ಅದನ್ನು ಹೊರಗೆ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದೆ. ಓಕೆ, ಮತ್ತು ನಿಮ್ಮ ಏನು ಚೇಂಜಸ್ ಆಗೋದ್ರಲ್ಲಿದೇನೋ ಆ ಚೇಂಜಿಗೆ ವೇಟ್ ಮಾಡಿ. ಮತ್ತು ನಿಮಗೇನು ಅಪಾರ್ಚುನಿಟಿ ಸಿಗುತ್ತೋ ಅದನ್ನು ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೆ. ನೀವು ಇಗ್ನೋರ್ ಮಾಡಬಾರ್ದು ಅದನ್ನು ಅಂತ ನಿಮ್ಮ ಕಾರ್ಡ್ಸ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಬರ್ತ್ ಕಾರ್ಡ್ ಹೇಳ್ತಾ ಇದೆ ನಿಮಗೆ, ಬಿ ರಿಸೆಪ್ಟಿವ್ ಟು ಅ ನ್ಯೂ ಐಡಿಯಾ, ಚೈಲ್ಡ್ ಆರ್ ಅ ಸಿಚುವೇಶನ್. ಸಿ, ಆ ಕಾರ್ಡ್ ಕೂಡ ಇದೇ ಮೆಸೇಜ್ ಕೊಡ್ತಾ ಇದೆ. ನಿಮ್ಮ ನ್ಯೂ ಐಡಿಯಾ, ನಿಮ್ಮ ಕ್ರಿಯೇಟಿವ್ ಸೈಡ್ ಅಥವಾ ಯಾವುದೇ ಒಂದು ಚೇಂಜ್ ಆಫ್ ಡಿರೆಕ್ಷನ್, ನೀವು ಹೋಗ್ತಾ ಇರೋ ಡಿರೆಕ್ಷನ್ ಅಲ್ಲ, ಚೇಂಜ್ ಮಾಡಿ, ಸ್ವಲ್ಪ ಬೇರೆ ಥರ ಥಿಂಕ್ ಮಾಡಿ, ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಳಗಿರೋದು ಏನು ಬೆಸ್ಟ್ ಕ್ವಾಲಿಟಿ ಇದೆನೋ ಅದನ್ನು ಹೊರಗೆ ತನ್ನಿ ಅಂತ ನಿಮ್ಮ ಯೂನಿವರ್ಸ್ ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ, ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಓಕೆ, ವರುಣ ದೇವ ಬಂದಿದ್ದಾರೆ ನಿಮಗೆ ಗಾಡ್ ಆ್ಯಂಡ್ ಗಾಡೆಸಸ್ ಡೆಕ್ಕಲ್ಲಿ. ನೋಡಿ, ನ್ಯಾವಿಗೇಷನ್ ಆಫ್ ಸೀಸ್ ಅಂದರೆ ನಿಮ್ಮ ಡೈರೆಕ್ಷನ್ಸ್ ಚೇಂಜ್ ಮಾಡ್ಕೊಳ್ಳಿ. ನೀವು ಹೋಗೋ ಡೈರೆಕ್ಷನ್ ಯಾವುದು ಅಂತ ನೀಟಾಗಿ ತಿಳ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಗೋ ಅಂತ ಹೇಳ್ತಾ ಇದ್ದಾರೆ. ಸಕ್ಸಸ್ ಇನ್ ಫಿಶಿಂಗ್, ಮೇ ಬಿ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರ್ಬೋದು. ಇಲ್ಲೂ ಸಿ ಇದೆ, ಓವರ್ ಸೀಸ್ ಇದೆ. ಇದು ವರುಣ ಇದೆ, ಇದು ನ್ಯಾವಿಗೇಷನ್ ಆಫ್ ಸೀಸ್ ಇದೆ. ಸೊ ಫಾರ್ ಸಮ್ ಆಫ್ ಯು ಇಟ್ ಮೇ ಬಿ ಎ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆರ್ ಎಲ್ಸ್ ನೀವೀಗ ಸಪ್ರೇಷನಲ್ಲಿ ಇರ್ಬೋದು. ಓಕೆ, ಸಕ್ಸಸ್ ಇನ್ ಫಿಶಿಂಗ್, ನೀವು ಫಿಶಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಫಿಶಿಂಗಲ್ಲಿ ಚೆನ್ನಾಗಿ
ಆಗುತ್ತೆ. ಫರ್ಗಿವ್ನೆಸ್ ಫಾರ್ ಟ್ರಾನ್ಸಿಗ್ರೇಷನ್, ನೀವು ಯಾರು ನಿಮಗೆ ಚೀಟ್ ಮಾಡಿದ್ದಾರೆ ಅಥವಾ ಬೇಜಾರು ಮಾಡಿದ್ದಾರೋ ನೀವು ಅವರಿಗೆ ಫರ್ಗಿವ್ ಮಾಡಬೇಕು, ಕ್ಷಮೆ ಮಾಡಿ. ಫರ್ಗಿವ್ ಆ್ಯಂಡ್ ಫರ್ಗೆಟ್, ನೀವು ಅದನ್ನು ನೆನ್ಪಿಟ್ಕೊಂಡ್ರೆ ಮತ್ತು ನಿಮ್ಗೆ ಬೇಜಾರಾಗುತ್ತೆ ಮತ್ತು ನೀವು ಅದಕ್ಕೆ ಅವ್ರಿಗೆ ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ತೀರಾ, ರಿಯಾಕ್ಷನ್ ಮಾಡಲಿಕ್ಕೆ ಹೋಗ್ತೀರಾ, ಅವರಿಗೆ ಪ್ರಾಬ್ಲಮ್ ಆಗಲಿ ಅನ್ನೋದು ಒಂದು ಇರುತ್ತೆ ನಿಮಗೆ. ಅವ್ರ ಸಕ್ಸಸ್ ನೋಡಿದ್ರೆ ನಿಮ್ಗೆ ಆಗ್ತಾ ಇರಲ್ಲ. ಆ ಥರ ಎನರ್ಜಿಯಲ್ಲಿ ನಾವು ಇರಬಾರ್ದು. ಆ ಥರ ಎನರ್ಜಿ ಇದ್ದರೆ ಯೂನಿವರ್ಸ್ ನಮಗೆ ಪಾಸಿಟಿವ್ ಎನರ್ಜಿ ಕೊಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಓಕೆ, ಅದಕ್ಕೆ ನಾವು ಫರ್ಗಿವ್ ಮಾಡಿ ಫರ್ಗೆಟ್ ಮಾಡಿಬಿಡ್ಬೇಕು. ನೆನಪು ಇಟ್ಕೊಂಡು ಏನೂ ಯೂಸ್ ಇಲ್ಲ. ಯಾವ ಸಿಚುವೇಶನ್, ಆ ಸಿಚುವೇಶನ್ ಫರ್ಗಿವ್ ಆ್ಯಂಡ್ ಫರ್ಗೆಟ್ ಮಾಡಿ ನಾವು ಮೂವ್ ಆದಾಗ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಸೊ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂದ್ರೆ ನೀವು ಇದನ್ನು ಮಾಡಬೇಕು. ಅಥವಾ ನೀವು ಇನ್ನೂ ರಿಲೇಷನ್ಶಿಪ್ಪಲ್ಲಿದ್ದು ಬ್ರೇಕಪ್ ಆಗಿಲ್ಲ ಅಂದರೆ ಇನ್ಕ್ರೀಸ್ ಇನ್ ಲವ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ವುಮೆನ್, ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿ ಇದ್ದರೆ ಆಟೋಮೆಟಿಕ್ ಇದೆಲ್ಲ ಸಿಗುತ್ತೆ. ಓಕೆ, ಕಮ್ಯುನಿಕೇಷನ್ ಇಲ್ಲ ಅಂತ ಕಾಣ್ತಾ ಇದೆ ಕಾರ್ಡ್ಸಲ್ಲಿ. ಸೊ ಕಮ್ಯುನಿಕೇಟ್ ಮಾಡಿ ನಿಮಗಿಷ್ಟ ಇದ್ದರೆ. ಓಕೆ, ಸೊ ಇದು ನಿಮ್ಮ ಸೊಲ್ಯೂಷನ್ ಆಗಿತ್ತು. ಫಾರ್ ಪೈಲ್ ನಂಬರ್ 2 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ರು, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ನಿಮಗೆ ಇನ್ನೊಂದು ನ್ಯೂ ವಿಡಿಯೋಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 3 ಯಾರು ರುಕ್ಮಿಣಿ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ನೋಡೋಣ ಏನು ಬರುತ್ತೆ. ನಿಮ್ಮ ಸಜೆಷನ್ ಕಾರ್ಡ್ಸ್ ಎಂಡಲ್ಲಿ ನೋಡೋಣ. 3 of Wands, 8 of Wands, Ace of Swords, 10 of Wands, the Lovers, 4 of Wands, Strength, Page of Swords, Ace of Wands and 6 of Wands. ಸೊ ಗೈಸ್, ಯಾರು ಪೈಲ್ 3 ರುಕ್ಮಿಣಿ ಸೆಲೆಕ್ಟ್ ಮಾಡಿದ್ರೋ ನೀವು ಅಟ್ ಪ್ರೆಸೆಂಟ್ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಬರ್ಡನ್ ನಿಮ್ಮ ಮೇಲೆ ತುಂಬ ಇದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಓಕೆ, ಮತ್ತು ಅದು ಇದ್ರೂ ಇರ್ಬೋದು ಅಟ್ ರಿಯಾಲಿಟಿ. ಓಕೆ, ಒಂದಲ್ಲ ತುಂಬ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಕಮ್ಯುನಿಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ಓಕೆ, ಏಸ್ ಆಫ್ ಸೋರ್ಸ್, ನೀವೀಗ ಯಾವ ಥರ ಎನರ್ಜಿಯಲ್ಲಿ ಇದ್ದೀರಾ ಅಂದರೆ ಯಾರ ಮಾತನ್ನೂ ಕೇಳ್ತಾ ಇಲ್ಲ. ಫುಲ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ಮದೇನಿದೆ ಅಷ್ಟನ್ನು ಮಾತಾಡಿ ಸುಮ್ಮನೆ ಆಗ್ತಾ ಇದ್ದೀರಾ. ಓಕೆ, ಶಾರ್ಪ್ ಮಾತನ್ನು ಮಾತಾಡ್ತಾ ಇದ್ದೀರಾ ನೀವು. ಈ ಮನುಷ್ಯ ಹೇಗೆ ಕಾಣ್ತಾ ಇದೆಯಲ್ಲ, 10 of Wands, ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ನೀವು ಲೈಫ್ನ ಕಷ್ಟಪಟ್ಟು ಮೂವ್ ಆಗ್ತಾ ಇದ್ದೀರಾ, ಅಂದರೆ ಲೈಫ್ ನಡೆಸ್ತಾ ಇದ್ದೀರಾ. ಆ ಥರ ಎನರ್ಜಿಯಲ್ಲಿ ಇದ್ದೀರಾ ನೀವು. 3 of Wands ಇದನ್ನು ಹೇಳುತ್ತೆ ಆಪ್ಷನ್ಸ್ ಇದೆ. ಆಪ್ಷನಲ್ಲಿ ಒಂದು ಸೆಲೆಕ್ಟ್ ಮಾಡಿ ಆಗಿದೆ ನೀವು, ಮತ್ತು ಯೋಚನೆ ಮಾಡ್ತಾ ಇದ್ದೀರಾ ಇದು ಓಕೆನಾ, ಕರೆಕ್ಟಾ ಅಂತ. ಓಕೆ, ಇದು ನಿಮ್ಮ ಕರೆಂಟ್ ಥಾಟ್ಸ್ ಆಗಿದೆ. ಮತ್ತು ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎವ್ರಿಥಿಂಗ್ ಇಸ್ ಗುಡ್, ಬಟ್ ನಿಮ್ಮ ಸೈಡಿಂದ ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದೀರಾ ನೀವು. ಅದರ್ ಪರ್ಸನ್ಗಿಂತ ನಿಮ್ಮದೇ ಎಫರ್ಟ್ಸ್ ತುಂಬ ಜಾಸ್ತಿ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣ್ತಾ ಇದೆ. ಮತ್ತು ಕಮ್ಯುನಿಕೇಷನ್ ನಿಮಗೆ ಸ್ಯಾಟಿಸ್ಫೈ ಆಗೋ ಅಷ್ಟು ಆಗ್ತಾ ಇಲ್ಲ. ಮೇ ಬಿ ನಿಮಗೆ ಆಪ್ಷನ್ಸ್ ತುಂಬ ಇರ್ಬೋದು ಅಥವಾ ನಿಮ್ಮ ಪರ್ಸನಿಗೆ ತುಂಬ ಆಪ್ಷನ್ಸ್ ಇರ್ಬೋದು, ಆ ರೀಸನಿಂದ ಇರ್ಬೋದು. ಆ್ಯಂಡ್ ಏಸ್ ಆಫ್ ಸೋರ್ಸ್, ಮಾತಾದ್ರೂ ಸ್ವಲ್ಪ ಡೈರೆಕ್ಟ್ ಅಷ್ಟೇ ಆಗಿ ಸ್ಟಾಪ್ ಆಗಿಬಿಡೋದು, ಆ ಥರ ಆಗ್ತಾಯಿದೆ. ಇದು ನಿಮ್ಮ ಕರೆಂಟ್ ಥಾಟ್ಸ್ ಆಗಿತ್ತು. ನಿಮ್ಮ ಸೊಲ್ಯೂಷನ್ ಏನು ಅಂತ ನೋಡೋಣ. 4 of Wands, Strength, Page of Swords, Ace of Wands, 6 of Wands ಬಂದಿದೆ. ಸ್ಟ್ರೆಂತ್, ನಿಮಗೇನು ಈ ಬರ್ಡನ್ ಇದೆ ಅನಿಸ್ತಾ ಇದೆನೋ ಅದರಿಂದ ಹೊರಗೆ ಬರಲಿಕ್ಕೆ ನೀವು ಸ್ಟ್ರೆಂತ್ ತೊಗೋಬೇಕು. ಸ್ಟ್ರೆಂತ್ ತೊಗೊಂಡು ಮೂವ್ ಆಗಿ, ಸ್ಟ್ರೆಂತ್ ತೊಗೊಂಡು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದೆ ನಿಮ್ಮ ಕಾರ್ಡ್ಸ್ ನಿಮಗೆ. ಮತ್ತು ಪೇಜ್ ಆಫ್ ಸೋರ್ಸ್ ಬಂದಿರೋದ್ರಿಂದ ನಿಮ್ಮ ಕ್ರಿಯೇಟಿವ್ ಸೈಡ್ಸ್ ಏನಿದೆ ಅದನ್ನು ಶೋ ಮಾಡಿ, ಅದರಿಂದ ಏನಾದರೂ ಒಂದು ನ್ಯೂ ಬಿಗ್ನಿಂಗ್ ಮಾಡಿ, ಒಂದು ನ್ಯೂ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಅದು ಸ್ಲೋ ಆಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಇದೆ. ನೀವು ಒಂದು ಪಾಸಿಟಿವ್ ಎನರ್ಜಿಗೆ ಬರ್ತೀರಾ. ನಿಮ್ಮ ಕಮ್ಯುನಿಕೇಷನ್ ವೇ, ನೀವು ಕಮ್ಯುನಿಕೇಷನ್ ನಾಟ್ ವಿತ್ ಯುವರ್ ಪರ್ಸನ್, ಕಮ್ಯುನಿಕೇಷನ್ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಾತಾಡ್ತೀರಾ, ಭಾಳ ಮಾತಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕಾರ್ಡ್ಸ್ ಪ್ರಕಾರ.
4 ಆಫ್ ವಾಂಡ್ಸ್ 6 ಆಫ್ ವಾಂಡ್ಸ್. ನೀವು ಯಾವಾಗ ನಿಮ್ಮ ಈ ಯೂತ್ಫುಲ್ ಸ್ಪಿರಿಟ್, ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ ಮತ್ತು ಫುಲ್ ಎನರ್ಜಿಟಿಕ್ ಆಗಿದ್ದೀರಾ, ಏನೇ ಕೆಲಸ ಕೊಟ್ಟರು ಮಾಡೋಕ್ಕೆ ನಿಮಗೆ ಎಬಿಲಿಟಿ ಇದೆ, ಕೆಪಾಸಿಟಿ ಇದೆ, ನೀವು ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ನೀವು ಥಿಂಕ್ ಮಾಡಿದ್ದೀರಾ. ಸ್ವಲ್ಪ ಇಮ್ಮೆಚ್ಯೂರ್ ಇದ್ದೀರಾ, ಕ್ರಿಯೇಟಿವಿಟಿ ತುಂಬ ಇದೆ ನಿಮ್ಮಲ್ಲಿ, 1 ಬಿಟ್ಟು 2 3 ಥರ ನಿಮಗೆ ಎಬಿಲಿಟೀಸ್ ಇದೆ ಮಾಡಲಿಕ್ಕೆ. ಅದನ್ನೆಲ್ಲ ಮಾಡೋಕ್ಕೆ ಹೇಗೆ ಸಾಧ್ಯ ಅಂದರೆ ನೀವು ಫುಲ್ ಸ್ಟ್ರೆಂತ್ ತೊಗೋಬೇಕು. ಫಸ್ಟ್ ಆಫ್ ಆಲ್ ಪಾಸಿಟಿವ್ ಎನರ್ಜಿಗೆ ಬಂದು ಇದ್ದೀರಾ, ಪಾಸಿಟಿವ್ ಆಗಿಯೇ, ಬಟ್ ಇನ್ನೊಂದು ಸ್ವಲ್ಪ ಪಾಸಿಟಿವ್ ಎನರ್ಜಿಗೆ ಬರಬೇಕು. ನಿಮಗೆ ಒಬ್ಬರೇ ಮಾಡೋಕ್ಕೆ ಧೈರ್ಯ ಸಾಲಿಲ್ಲ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಬೋದು, ಅದನ್ನು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಓಕೆ, 4 ಆಫ್ ವಾಂಡ್ಸ್ 6 ಆಫ್ ವಾಂಡ್ಸ್. ನೀವು ಏನೇ ಈಗ ಆ್ಯಕ್ಷನ್ ತೊಗೊಂಡ್ರೂ ಅದು ಸಕ್ಸಸ್ ಆಗುತ್ತೆ. ನಿಮ್ಮದು ಕರಿಯರ್ ಲೈಫ್ ಆಗಿರ್ಬೋದು, ಪರ್ಸನಲ್ ಲೈಫ್ ಆಗಿರ್ಬೋದು, ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಓಕೆ, ನಿಮಗೆ ಒಂದು ನ್ಯೂ ಅಪಾರ್ಚುನಿಟಿ, ನಿಮಗೆ ಆಪ್ಷನ್ಸ್ ಬರ್ಬೋದು ಅಥವಾ ನೀವೇ ಹೋಗ್ಬೋದು ಹುಡ್ಕೊಂಡು. ಸೊ ದಟ್ ವಿಲ್ ಟರ್ನ್ ಇನ್ ಟು ಅ ಬ್ಯೂಟಿಫುಲ್ ನ್ಯೂ ಬಿಗ್ನಿಂಗ್ ಆ್ಯಂಡ್ ಅ ಸಕ್ಸಸ್ಫುಲ್ ಸ್ಟಾರ್ಟಪ್ ಅಂತ ಹೇಳ್ಬೋದು. ಓಕೆ, ಇಟ್ ಮೈಟ್ ಬಿ ಇನ್ ರಿಲೇಷನ್ಶಿಪ್ ಆರ್ ಎಲ್ಸ್ ಇನ್ ಯೋರ್ ಫಿನಾನ್ಸ್ ಆರ್ ಕರಿಯರ್. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಪೈಲ್ ನಂಬರ್ 3. ನಿಮ್ಮ ಯೂನಿವರ್ಸ್ ನಿಮ್ಗೆ ಏನು ಸೊಲ್ಯೂಷನ್ ಕೊಡ್ತಾರೆ ನೋಡೋಣ. ಚಾಯ್ಸಸ್ ಕಾರ್ಡ್ ಬಂದಿದೆ. ಸಿ, ಇಲ್ಲೂ ಚಾಯ್ಸಸ್ ಇರೋ 3 ಆಫ್ ವಾಂಡ್ಸ್ ಬಂದಿದೆ, ಇಲ್ಲೂ ಚಾಯ್ಸಸ್ ಆಪ್ಷನ್ಸ್ ಇರೋ ಕಾರ್ಡೇ ಬಂದಿದೆ. ದೇರ್ ಈಸ್ ಅನದರ್ ವೇ, ಆಸ್ಕ್ ಯುವರ್ ಯೂನಿಕಾರ್ನ್ ಟು ಹೆಲ್ಪ್ ಯು ಫೈಂಡ್ ಔಟ್. ಸಿ, ಇಲ್ಲೂ ಪೇಜ್ ಆಫ್ ಸೋರ್ಸ್ ಬಂದಿದೆ. ನಾನೇ ಹೇಳಿದೆ, ಕ್ರಿಯೇಟಿವ್ ಸೈಡ್ನ ನೀವು ಓಪನ್ ಅಪ್ ಮಾಡ್ಕೊಳ್ಳಿ, ಸ್ಟ್ರೆಂತ್ ತೊಗೊಂಡು ಅದರಿಂದ ನೀವು ಬಿಗಿನಿಂಗ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಕಾಣ್ತೀರಾ. ಪಾರ್ಟ್ನರ್ಶಿಪ್ಪಲ್ಲಾದರೂ ಸರಿ, ನೀವು ಒಬ್ಬರೇ ಆದರೂ ಸರಿ. ಇಲ್ಲೂ ಹೇಳ್ತಾ ಇದ್ದಾರೆ, ನಿಮ್ಮ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನಂತ, ಬೇರೆ ವೇ ಇದೆ, ನಿಮ್ಮ ಕ್ರಿಯೇಟಿವ್ ಸೈಡ್ ಇದೆ, ಬೇರೆ ವೇ ಇದೆ, ಅದರ ಹೆಲ್ಪ್ ತೊಗೊಳ್ಳಿ. ನೀವು ಯಾವುದೇ ವಿಷಯದಲ್ಲಿ ಗುಡ್ ಆಗಿದ್ದೀರೋ ಆ ವಿಷಯದಲ್ಲಿ ನೀವು ನೀಟಾಗಿ ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ನ್ಯೂ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ನಿಮ್ಮ ಯೂನಿವರ್ಸ್ ಹೇಳ್ತಾ ಇದೆ. ಗಣೇಶ ಕಾರ್ಡ್, ನಿಮಗೇನು ಇಷ್ಟು ಆಬ್ಸ್ಟೆಕಲ್ಸ್ ಬರ್ತಾ ಇದೆ ಅನಿಸ್ತಾ ಇದೆ, ಏನು ಇಷ್ಟು ಬರ್ಡನ್ ಇದೆ ಅಂತ ಅನಿಸ್ತಾ ಇದೆನೋ ಅದರಿಂದ ನೀವು ಹೊರಗೆ ಬರಬೇಕು. ಓಕೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹೊರಗೆ ಬರಲಿಕ್ಕೆ ನಿಮಗೆ ಗಣೇಶ ಹೆಲ್ಪ್ ಮಾಡ್ತಾನೆ. ಓಕೆ, ಗಣೇಶ ಕಾರ್ಡ್ ಬಂದಿದೆ ನಿಮಗೆ. ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ, ನಿಮಗೆ ಪೀಸ್ ಕೊಡ್ತಾನೆ, ಪ್ರಾಸ್ಪೆರಿಟಿ ನಿಮ್ಗೆ ಅಬೆಂಡೆನ್ಸ್ ಕೊಡ್ತಾನೆ, ನಿಮಗೇನು ಬೇಕು ಅದು ನಾಲೆಡ್ಜ್ ಕೊಡ್ತಾರೆ. ಓಕೆ, ದುಡ್ಡು ಸಿಗುತ್ತೆ, ನಾಲೆಡ್ಜ್ ಸಿಗುತ್ತೆ, ಒಂದು ಸ್ಟೇಟಸ್ ಸಿಗುತ್ತೆ ಲೈಫಲ್ಲಿ. ಓಕೆ, ಫಿಸಿಕಲಿ ಆ್ಯಂಡ್ ಮೆಂಟಲ್ ಪವರ್ಸ್, ಸಕ್ಸಸ್ ಆ್ಯಂಡ್ ಇನಿಷಿಯೇಟಿವ್ ನ್ಯೂ ವೆಂಚರ್ಸ್. ಓಕೆ, ನೀವು ಏನು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ನ್ಯೂ ವೆಂಚರ್ ಸ್ಟಾರ್ಟ್ ಮಾಡಿದ್ರು, ಅದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳಿದ್ದೆ. ನಿಮ್ಮ ಗಣೇಶ ಕಾರ್ಡು ಅದೇ ಹೇಳ್ತಾ ಇದ್ದಾರೆ. ಓಕೆ, ಸಕ್ಸಸ್ ಸಿಗುತ್ತೆ. ಗಣೇಶಕ್ಕೆ ಪ್ರೇ ಮಾಡಿ, ಸ್ವಲ್ಪ ಮೆಡಿಟೇಟ್ ಮಾಡಿ ಅಥವಾ ಪ್ರೇ ಮಾಡ್ಬೋದು, ಮಂತ್ರ ಚಾಂಟ್ ಮಾಡ್ಬೋದು ನೀವು. ಸ್ಕಂದ ಕಾರ್ಡ್ ಬಂದಿದೆ. ಇವ್ರು ಏನು ಹೇಳ್ತಾ ಇದ್ದಾರೆ, ಪ್ರಿಸರ್ವೇಷನ್ ಆಫ್ ಯೂತ್. ನಾನು ಹೇಳಿದೆ ಯೂತ್ಫುಲ್ ಸ್ಪಿರಿಟ್, ಎನರ್ಜಿಟಿಕ್ ಆಗಿದ್ದೀರಾ ನೀವು. ಸ್ಕಂದ ಕಾರ್ಡು ಅದೇ ರೆಪ್ರೆಸೆಂಟ್ ಮಾಡುತ್ತೆ, ಎನರ್ಜಿಟಿಕ್ ಆಗಿರೋದು. ಓಕೆ, ಈ ಎನರ್ಜಿನ ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಪವರ್ಸು, ನಿಮ್ಗಿಷ್ಟು ಎನರ್ಜಿ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಥಿಂಕಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದ್ದರೆ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಮತ್ತು ಅದರಿಂದ ನೀವು ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಯಾವುದಾದ್ರೂ ಪ್ರಾಜೆಕ್ಟ್ ಗ್ರೂಪ್ಸ್ ಅಲ್ಲಿ ನೀವಿದ್ದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅಥವಾ ನಿಮಗೆ ಅದು ಹೇಗೆ ರೆಸನೇಟ್ ಆಗುತ್ತೋ ನಿಮ್ಮ ಸಿಚುವೇಶನಿಗೆ ಆ ಥರ ತೊಗೊಳ್ಳಿ ಅಂತ ಸೊಲ್ಯೂಷನ್ ನಿಮಗೆ ಬಂದಿದೆ. ನಿಮ್ಮ ಥಾಟ್ಸಿಗೂ ನಿಮ್ಮ ಸೊಲ್ಯೂಷನಿಗೂ ಮ್ಯಾಚ್ ಆಗ್ತಾ ಇದೆ. ಓಕೆ, ಈ ಬರ್ಡನ್ ಎನರ್ಜಿಯಿಂದ ಹೊರಗೆ ಬನ್ನಿ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಅಂತ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ವಾಯ್ಸ್ ಚೆನ್ನಾಗಿರ್ಬೋದು. ಓಕೆ, ನಿಮ್ಗೆ ಆಪ್ಷನ್ಸು ಇದು ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗಿರ್ಬೋದು. ನೋಡಿ, ನಿಮಗೆ ಕ್ರಿಯೇಟಿವ್ ಸೈಡ್ ನಿಮಗೆ ಯಾವುದು ಟ್ಯಾಲೆಂಟ್, ಎಬಿಲಿಟಿ ಇದೆ, ಡ್ಯಾನ್ಸಿಂಗ್, ಸಿಂಗಿಂಗ್, ಪೇಂಟಿಂಗ್ ಏನೇ ಆಗಿದ್ರೂ ಅದನ್ನು ಮಾಡಿ ಅಂತ ನಿಮಗೆ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ, ಸೊಲ್ಯೂಷನ್ ಹೇಳ್ತಾ ಇದ್ದಾರೆ, ಗೈಡೆನ್ಸ್ ಕೊಡ್ತಾ ಇದ್ದಾರೆ. ದಿಸ್ ವಾಸ್ ಯುವರ್ ರೀಡಿಂಗ್. ಪೈಲ್ ನಂಬರ್ 3 ರುಕ್ಮಿಣಿ ಯಾರು ಸೆಲೆಕ್ಟ್ ಮಾಡಿದ್ರು ಅವರಿಗೆ. ಓಕೆ, ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ನಿಮಗೆ ಒಂದು ನ್ಯೂ ವಿಡಿಯೋಲಿ ಮತ್ತೆ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.